ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಲ್ಲರಿಗೂ ಇದೀಗ ಸಿಲಿಂಡರ್ನ ಅಭಾವ ಹೆಚ್ಚಾಗ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ತಲೆದೂರಿದೆ. ಚಿಕ್ಕಬಳ್ಳಾಪುರದಲ್ಲಿ ಅಡುಗೆ ಸಿಲಿಂಡರ್ಗಾಗಿ ಹಾಹಾಕಾರ ಶುರುವಾಗ್ಬಿಟ್ಟಿದೆ. ಸಿಲಿಂಡರ್ ಪಡೆಯೋದಕ್ಕೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತ್ಕೊಂಡಿದ್ದಾರೆ ಜನ. ಬೆಳಗ್ಗೆ 6 ಗಂಟೆಯಿಂದಲೇ ಗ್ಯಾಸ್ ಏಜೆನ್ಸಿ ಬಳಿ ಜನ ಕ್ಯೂ ನಿಂತ್ಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರದ ಪೇರೆ ಸಂತ್ರದಲ್ಲಿ ಗ್ಯಾಸ್ಗಾಗಿ ಜನ ಪರದಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ನೋಡಿ ಅಡುಗೆ ಸಿಲಿಂಡರ್ಗಾಗಿ ಹಾಹಾಕಾರ ಶುರುವಾದಂತೆ ಕಾಣಿಸ್ತಾ ಇದೆ. ಬಟ್ ಆದರೆ ಇಲ್ಲಿಯವರೆಗೂ ಕೂಡ ಅಡುಗೆ ಸಿಲಿಂಡರ್ನಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಮನೆಗೆ ಈ ಒಂದು ಗ್ಯಾಸನ್ನು ಅಂದರೆ ಸಿಲಿಂಡರನ್ನು ಪೂರೈಕೆ ಮಾಡಲಾಗ್ತಾ ಇದೆ, ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಬಟ್ ನೋಡಿ ಯಾವ ರೀತಿಯಾಗಿ ಬೆಳಗ್ಗೆ 6 ಗಂಟೆಯಿಂದ ಜನ ಕ್ಯೂ ನಿಂತಿದ್ದಾರೆ ಅಂತ ಹೇಳಿ. ಅಡಿಗೆ ಅನಿಲದಲ್ಲೂ ಇದೀಗ ಅಭಾವ ಸೃಷ್ಟಿ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಮೂಡೋದಕ್ಕೆ ಶುರುವಾಗಿದೆ. ಈ ಒಂದು ಕ್ಯೂ ಅನ್ನ ಗಮನಿಸ್ತಾ ಇದ್ರೆ ಬೆಳಗ್ಗೆಯಿಂದಲೂ ನಿಂತಿದ್ದಾರಂತೆ ಜನ. ಬಟ್ ಆದರೆ ಯಾರಾದರೂ ಪುಕಾರ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಈ ರೀತಿಯಾಗಿ ನೋಡ್ತಾ ಇದ್ರೆ, ಈ ರೀತಿಯಾದಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ರೆ ಕೇಂದ್ರ ಹೇಳ್ತಾ ಇದೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅಂತ. ರಾಜ್ಯ ಸರ್ಕಾರವೂ ಕೂಡ ಹೇಳ್ತಾ ಇದೆ ಅಡುಗೆ ಸಿಲಿಂಡರ್ಗೆ ಯಾವುದೇ ಸಮಸ್ಯೆಗಳು ಇಲ್ಲ ಅಂತ ಹೇಳಿ. ಬಟ್ ಆದರೆ ಯಾರೋ ಕಿಡಿಗೇಡಿಗಳು ಬೇಕು ಅಂತ ಹೇಳಿ ಈ ರೀತಿಯಾಗಿ ಸಿಲಿಂಡರ್ ಸಿಗೋದಿಲ್ವಂತೆ, ಮತ್ತು ಅಡುಗೆ ಮಾಡೋದಕ್ಕೂ ಕೂಡ ಸಮಸ್ಯೆ ಆಗ್ಬಿಡಬಹುದು ಅಂತ ಹೇಳಿ ಏನಾದರೂ ಸುಳ್ಳು ಮಾಹಿತಿಯನ್ನು ಹಂಚ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಯಾಕೆಂದರೆ ಸೋಷಿಯಲ್ ಮೀಡಿಯಾಗಳನ್ನ ಹೇಗೆ ಬೇಕೋ ಹಾಗೆ ತಮಗೆ ಬೇಕಾದಂತೆ ವ್ಯೂಸು ಮತ್ತು ಲೈಕ್ಸ್ ಪಡೆಯೋದಕ್ಕೋಸ್ಕರನೂ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಇದನ್ನು ಕೂಡ ಹಾಗೆ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಗೊತ್ತಿಲ್ಲ ವಾಸ್ತವ ಸ್ಥಿತಿ ಅಥವಾ ವಸ್ತುಸ್ಥಿತಿ ಏನಿದೆ ಅಂತ ಹೇಳಿ ಗೊತ್ತಾಗಬೇಕಾಗಿದೆ. ಬಟ್ ಸದ್ಯಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಾವಳಿಗಳು ಇದು. ಬೆಳಿಗ್ಗೆ 6 ಗಂಟೆಯಿಂದಲೂ ಕೂಡ ಕಾತ್ಕೊಂಡು ಕೂತಿದ್ದಾರೆ. ಯೂಶಲಿ ಬೆಳಿಗ್ಗೆ 9:30 ಅಥವಾ 10 ಗಂಟೆಗೆ ಈ ಒಂದು ಆಫೀಸ್ ಓಪನ್ ಆಗುತ್ತೆ, ಬುಕ್ಕಿಂಗ್ ಆಫೀಸು. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಅಡಿಗೆ ಸಿಲಿಂಡರ್ನಲ್ಲೂ ಕೂಡ ಏನಾದರೂ ಸಮಸ್ಯೆಗಳು ಆಗ್ತಾ ಇದೆಯಾ? ಜನ ಯಾಕೆ ಈ ರೀತಿಯಾಗಿ ಬೆಳಗ್ಗೆಯಿಂದಲೂ ಕ್ಯೂ ನಿಂತಿದ್ದಾರಂತೆ? ರಮ್ಯಾ, ಖಂಡಿತ ಏನು ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧದ ಕಾರ್ಮೋಡ ಆವರಿಸತಕ್ಕಂತ ಹಿನ್ನೆಲೆಯಲ್ಲಿ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಗ್ಯಾಸ್ಗಳಿಗೆ ಸಮಸ್ಯೆ ಇಲ್ಲ ಅಂತೇಳಿ ನಿನ್ನೆ DC ಸಾಹೇಬರು ಒಂದು ಆದೇಶ ಪತ್ರವನ್ನ ಹೊರಡಿಸಿದ್ರು. ಆದ್ರೆ ಇವತ್ತು ಬೆಳಗ್ಗೆಯಿಂದಲೂ ಸಹ ಏನು ಪೆರೇಸಂದ್ರ ಒಂದು ಗ್ರಾಮದಲ್ಲಿ ಅರ್ಧ ಕಿಲೋಮೀಟರ್ ಗಟ್ಟಲೆ ಇವತ್ತು ಕ್ಯೂ ನಿಂತ್ಕೊಂಡು ಜನರು ಗ್ಯಾಸ್ಗಾಗಿ ಕಾಯ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆ 6 ಗಂಟೆಯಿಂದ ಸಹ ಕಾದ್ರೂ ಸಹ ಇದುವರೆಗೂ ಕೂಡ ಗ್ಯಾಸ್ ಸಿಲಿಂಡರ್ ಅವ್ರಿಗೆ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಬುಕ್ಕು ಆಗ್ತಾ ಇಲ್ಲ, ಅವ್ರಿಗೆ OTP ಕೂಡ ಬರ್ತಾ ಇಲ್ಲ. ಸುಮಾರು ಅರ್ಧ ಕಿಲೋಮೀಟರ್ನಷ್ಟು ಬಿಸಿಲಲ್ಲಿ ನಿಂತು ಜನರು ಈಗಲೂ ಕೂಡ ಕಾಯ್ತಾ ಇದ್ದಾರೆ. 3-4 ದಿನಗಳಿಂದ ಸಹ ಬಂದು ವಾಪಸ್ ಹೋಗ್ತಾ ಇರ್ತಕ್ಕಂಥದ್ದು ಜನ. ಮತ್ತು 3 ದಿನಗಳಿಂದ ಕೆಲಸ ಕಾರ್ಯ ಬಿಟ್ಬಿಟ್ಟು ಗ್ಯಾಸ್ಗಾಗಿ ಜನ ಅಲ್ಲಿ ಕ್ಯೂ ನಿಂತ್ಕೊಂಡು ಬಿಸಿಲಲ್ಲಿ ತಲೆ ಮೇಲೆ ಟವೆಲ್ ಬಟ್ಟೆ ಹಾಕೊಂಡು ನಿಂತಿರ್ತಕ್ಕಂಥದ್ದು. ಗ್ಯಾಸ್ ಸಿಲಿಂಡರ್ ಸಿಗದಿದ್ದಕ್ಕೆ ಸರ್ಕಾರ ವಿರುದ್ಧ ಈಗ ಅಲ್ಲಿ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಕ್ಕಂಥದ್ದು. ಅದು ಬೇರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ತವರೂರು ಪೆರೇಸಂದ್ರ ಗ್ರಾಮದಲ್ಲೇ ಈ ತರ ವ್ಯವಸ್ಥೆ ಅದೇ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಈ ತರ ಸಮಸ್ಯೆ ಇದೆ. ಆದ್ರೂ ಕೂಡ ನಿನ್ನೆ ಜಿಲ್ಲಾಧಿಕಾರಿಗಳು ಇದಕ್ಕೆ ತೇಪೆ ಆಗ್ತಕ್ಕಂಥ ಕೆಲಸ ಮಾಡಿದ್ರೆ. ಆದ್ರೆ ಯಾರು ಕೂಡ ಆತಂಕ ಪಡಬಾರ್ದು, ಎಲ್ಲ ಗ್ಯಾಸ್ ಸಫಿಶಿಯೆಂಟ್ ಆಗಿದೆ ಅಂತ ಹೇಳಿದ್ರು. ಆದ್ರೆ ಇವತ್ತು ಬೆಳಗ್ಗೆನೆ ಈ ರೀತಿಯಾಗಿ ಅರ್ಧ ಕಿಲೋಮೀಟರ್ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ ಅಂತಂದ್ರೆ ಏನು ಗ್ಯಾಸ್ ಸಮಸ್ಯೆ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಸಂಸದರಾಗಿರ್ಬೋದು ಅಥವಾ ಈ ಬಗ್ಗೆ ಈ ಕಡೆ ಇದುವರೆಗೂ ಯಾರು ಮಾತಾಡಿಲ್ಲ. ಯಾಕಂದ್ರೆ ಈ ತರ ಜನ ಗ್ಯಾಸ್ಗಾಗಿ ಒದ್ದಾಡ್ತಾ ಇದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ, ಹೋಟೆಲ್ಗಳಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ಬಟ್ ಇದು ವಾಸ್ತವಾಂಶ. ಆದ್ರೆ ಜಿಲ್ಲಾಡಳಿತ ಇದಕ್ಕೆ ತೇಪ ಆಗ್ತಕ್ಕಂಥ ಕೆಲಸ ಮಾಡಕ್ ಹೋಗಿದ್ರೆ, ಆದ್ರೆ ಇವತ್ತು ಈ ರೀತಿಯಾಗಿ ಗ್ಯಾಸ್ಗಾಗಿ ಪರದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ವಿಪರ್ಯಾಸ ಅಂತ ಹೇಳ್ಬೋದು. ರಮ್ಯಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ. ಎಷ್ಟೊತ್ತಿಂದ ಇದ್ದೀರಾ? 6 ಗಂಟೆ